ಒಂದು ಬಾರಿ ರಾವಣ ಕೈಲಾಸ ಪರ್ವತವನ್ನು ತನ್ನ ಅರಮನೆ ಹತ್ತಿರ ಇಟ್ಟುಕೊಳ್ಳುವ ಯೋಚನೆ ಮಾಡುತ್ತಾನೆ. ಇದೇ ಯೋಚನೆಯಲ್ಲಿ ಹಿಮಾಲಯಕ್ಕೆ ಬರುತ್ತಾನೆ ಮತ್ತು ಕೈಲಾಸ ಪರ್ವತವನ್ನು ಎತ್ತಲು ತಯಾರಾಗುತ್ತಾನೆ. ಇದನ್ನು ನೋಡಿದ ಪಾರ್ವತಿ ಕೋಪಗೊಂಡು, ರಾವಣ ನಿಮ್ಮ ಪ್ರಿಯ ಭಕ್ತನಾದರೂ ಅವನಿಗೆ ನೀವು ಕೈಲಾಸ ಪರ್ವತವನ್ನು ತೆಗೆದುಕೊಂಡು ಹೋಗಲು ಅವಕಾಶ ಕೊಡಬಾರದು. ಶಿವನು ರಾವಣನ ಅಹಂಕಾರದಿಂದಾಗಿ ಕೋಪಗೊಂಡಿದ್ದರು. ಹಾಗಾಗಿ ಅದೇ ಕ್ಷಣದಲ್ಲಿ ರಾವಣನನ್ನು ಕೈಲಾಸ ಪರ್ವತದ ಕೆಳಗೆ ತುಳಿದು ಬಿಡುತ್ತಾರೆ. ರಾವಣ ಅಲ್ಲಿಂದಲೇ ಶಿವನ ಜ್ಞಾನ ಮಾಡಿ 1001 ಸ್ತುತಿಯ ರಚನೆ ಮಾಡುತ್ತಾನೆ. ಇದರಿಂದ ಪ್ರಸನ್ನರಾದ ಶಿವ ರಾವಣನನ್ನು ಪರ್ವತದ ಕೆಳಗಿನಿಂದ ಹೊರಗೆ ತೆಗೆಯುತ್ತಾರೆ ಮತ್ತು ವರ ಕೇಳು ಎಂದು ಹೇಳಿದಾಗ ರಾವಣ ನಾನು ಪಾರ್ವತಿಯನ್ನು ವಿವಾಹವಾಗಬೇಕು ಎಂದು ಹೇಳುತ್ತಾನೆ. ಭೋಲೆನಾಥನಾದ ಶಿವ ಇದಕ್ಕೆ ಒಪ್ಪಿ ಪಾರ್ವತಿ ಮಾನಸ ಸರೋವರದ ಹತ್ತಿರ ಇದ್ದಾರೆ, ಅಲ್ಲಿಗೆ ಹೋಗು ಎಂದು ಹೇಳಿ ಕಳುಹಿಸುತ್ತಾರೆ. ಇದನ್ನು ಕೇಳಿದ ಅಲ್ಲಿನ ದೇವತೆಗಳು ಆಶ್ಚರ್ಯಗೊಳ್ಳುತ್ತಾರೆ ಮತ್ತು ತಕ್ಷಣವೇ ರಾವಣ ಬರುತ್ತಿರುವ ಸುದ್ದಿಯನ್ನು ಪಾರ್ವತಿ ದೇವಿಯ ಹತ್ತಿರ ಹೇಳುತ್ತಾರೆ. ಇದನ್ನು ಕೇಳಿದ ಪಾರ್ವತಿ ದೇವಿ ಕಪ್ಪೆಗಳ ರಾಣಿ ಮಂಡುಕಾಳನ್ನು ಕರೆಯುತ್ತಾರೆ ಮತ್ತು ಅವಳನ್ನು ಸುಂದರ ಕನ್ಯೆಯಾಗಿ ಬದಲಾಯಿಸುತ್ತಾರೆ. ರಾವಣ ಎಂದಿಗೂ ಪಾರ್ವತಿ ದೇವಿಯನ್ನು ನೋಡಿರದ ಕಾರಣ ಮಂಡುಕಾಳನ್ನೇ ಪಾರ್ವತಿ ದೇವಿ ಎಂದು ತಿಳಿದು ಮದುವೆಯಾಗುತ್ತಾನೆ. ಹೀಗೆಯೇ ಕಪ್ಪೆಯ ರಾಣಿ ಮಂಡುಕ ರಾವಣನ ಹೆಂಡತಿ ಮಂಡೋದರಿಯಾಗಿ ಪ್ರಸಿದ್ಧಳಾದಳು.